ಜನರ ಸೇವೆನೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಇವಾಗ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಸಲ್ಲಿಸ್ಬೋದು, ಅಭಿಷೇಕ ಮಾಡಿಸ್ಬೋದು, ಇಲ್ಲ ಏನೇನೋ ಅಭಿಷೇಕ ಇದೆ ಎಲ್ಲ ಅಭಿಷೇಕ ಮಾಡಿ ದೇವ್ರನ್ನ ಖುಷಿ ಪಡಿಸ್ಬೋದು. ಆ ಖುಷಿ ಮಾತ್ರ ದೇವಸ್ಥಾನಕ್ಕೆ ಹೋಗೇ ಪಡಿಸ್ಬೇಕು ಅಂತಲ್ಲ, ಅದಕ್ಕೆ ಬೇರೆ ದಾರಿಗಳಿದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಇವಾಗ ನಾನು ಈ ಪ್ರೋಗ್ರಾಮ್ ಮೂಲಕ ಜನಗಳ ಆಸೆನ ಈಡೇರಿಸ್ತೀನಿ, ಆಮೇಲೆ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತೀನಿ. ಸೊ ಇದೆಲ್ಲ ಮಾಡಿದಾಗ ನನಗೆ ಆ ಖುಷಿ ಕೊಡುತ್ತೆ. ಅದಕ್ಕೆ ನಾನು ಈ ದಾರಿ ಹುಡ್ಕೊಂಡಿದ್ದೀನಿ. ಅದಕ್ಕೆ ಜನರಲೈಸಾಗಿ ಹೇಳಿದೆ ನಾನು, ಈ ಥರ ಜನರ ಸೇವೆನೇ ಜನಾರ್ದನ ಸೇವೆ. ಸೊ ಈ ಪ್ರೋಗ್ರಾಮ್ ಉದ್ದೇಶನೇ ಅದು, ಅವ್ರ ಆಸೆಗಳನ್ನ ಈಡೇರಿಸೋದು. ಈ ಆಸೆಗಳನ್ನ ಈಡೇರಿಸೋದು ಅಲ್ಲದೇ, ಈ ಆಸೆಗಳು ಈಡೇರಿಸಿದ ಮೇಲೆ ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಕಾಣಬೇಕು, ಒಂದು ಎನ್ಕರೇಜ್ಮೆಂಟ್ ಆಗಬೇಕು ಅನ್ನೋದೇ ನನ್ನ ಆಸೆ, ಈ ಪ್ರೋಗ್ರಾಮದ ಉದ್ದೇಶ ಅದು. ಸೊ ಇದನ್ನೆಲ್ಲ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ನೋಡೋಕ್ಕೆ ನಿಮಗೆಲ್ಲ ಇನ್ಸ್ಪೈರ್ ಆಗಿ ನೀವು ಅಷ್ಟೇ, ಯಾರೇ ಬಂದರೂ ಕಷ್ಟದಲ್ಲಿ ಬಂದಾಗ ಅವ್ರ ಆಸೆನ ಈಡೇರಿಸಿದಾಗ ಸೇಮ್ ಸುಖ ಸಂತೋಷ ನನಗೆ ಹೆಂಗೆ ಸಿಗುತ್ತೋ ಅದೇ ಸುಖ ಸಂತೋಷ ನಿಮಗೂ ಸಿಗುತ್ತೆ. ನಂಗೆ ಕಿರಣ್ ಬೇಡಿ ಅಂದರೆ ತುಂಬಾ ಇಷ್ಟ, ಅವ್ರ ಜೊತೆಗೆ ಮಾತಾಡಬೇಕು ಅಂತ ಆಸೆ. ನಾನು ರಾಜಕೀಯದಲ್ಲಿ ವಾಜಪೇಯಿ ಅಂತ ವ್ಯಕ್ತಿಗೆ ಒಂದ್ಸಲ ನೋಡಬೇಕಂತ ಆಸೆ. ನನಗೆ ಚಿತ್ರನಟಿ ಲಕ್ಷ್ಮಿ ಕಂಡ್ರೆ ತುಂಬ ಇಷ್ಟ. ಅವ್ರ ಜೊತೆ ಒಂದು ಸರಿ ಕೂತ್ಕೊಂಡು ಮಾತಾಡಬೇಕು. ನನಗೆ ಫಿಲಮ್ ಆ್ಯಕ್ಟ್ರೆಸ್ ಭಾರತಿ ಅವರು ಅಂದರೆ ತುಂಬಾ ಇಷ್ಟ. ಟೆನ್ನಿಸ್ ಆಡ್ತಾರೆ ಅಂತ ಗೊತ್ತು, ಅವ್ರ ಜೊತೆ ನಾನೊಂದು ಸಲ ಟೆನ್ನಿಸ್ ಆಡಬೇಕು ಅಂತ ಆಸೆ ಇದೆ ನನಗೆ. ನನಗೆ ಕ್ರಿಕೆಟ್ ಪ್ಲೇಯರ್ ಧೋನಿನ ನೋಡಬೇಕಂತ ತುಂಬ ಆಸೆ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ನಿಮಗಾಗಿ. ಲೈಫ್ ಇಸ್ ಅ ಚಾಲೆಂಜ್ ಮಾಡಿ ಗೆದ್ದು ಬನ್ನಿ. ನಾ ಇದನ್ನ ಸಾಕಷ್ಟು ಟೈಮ್ ಹೇಳಿದ್ದೀನಿ, ಯಾಕಂದರೆ ಜೀವನನೇ ಅದು. ಜೀವನ ಅನ್ನೋದೇ ಒಂದು ಫೈಟಿಂಗ್. ಆ ಫೈಟಿಂಗ್ಲಿ ನಾವು ಹೆಂಗಾರು ಗೆದ್ದು ಬರಬೇಕು, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು. ಇವಾಗ ಒಂದು ಸೀಡ್ ತಗೊಳ್ಳಿ, ಆ ಸೀಡನ್ನ ಬಿತ್ತಿದಾಗ ಅದು ಭೂಮಿಲಿ ಹೋಗಿ ನೀರು ಹಾಕಿದ ಮೇಲೆ ಅದ್ರ ಜೊತೆ ಫೈಟ್ ಮಾಡಿ, ಸ್ಟ್ರಗಲ್ ಮಾಡಿ, ಆಮೇಲೆ ಆ ಡಿಫಿಕಲ್ಟಿಂದ ಹೊರಗಡೆ ಬಂದು ಒಂದು ಮರನೋ ಗಿಡನಾಗುತ್ತೆ. ಸೊ ಒಂದು ಸೀಡ್ಗೇನೆ ಅಷ್ಟೊಂದು ಒಂದು ಫೈಟಿಂಗ್ ಸ್ಪಿರಿಟ್, ಒಂದು ಡಿಫಿಕಲ್ಟಿನ ಫೇಸ್ ಮಾಡಿ ಹೊರಗಡೆ ಬಂದು ಒಂದು ಮರನೋ ಗಿಡನ ಆಗಬೇಕಾದ್ರೆ ಮನುಷ್ಯನಿಗೆ ಎಷ್ಟು ಇರಬಾರ್ದು ಹೇಳಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾರೋ ಒಂದು ಹುಡುಗಿ, 8 ವರ್ಷದ ಹುಡುಗಿ ಭೂಮಿಕಾ ಅಂತ, ಅವಳು ಅಷ್ಟೇ ಅವಳ ಲೈಫ್ಲಿ ಯಾವ ರೀತಿ ಒಂದು ಫೈಟಿಂಗ್ ಸ್ಪಿರಿಟ್ ಇಟ್ಕೊಂಡು ಹೊರಗಡೆ ಬಂದಿದ್ದಾಳೆ ಅನ್ನೋದು ನೋಡಿ, ಜಸ್ಟ್ ವಾಚ್ ಇಟ್. ಭೂಮಿಕಾ ಒಬ್ಬ ಆತ್ಮವಿಶ್ವಾಸದ ಹುಡುಗಿ, ಆ ಕುಟುಂಬದ ಪ್ರೀತಿಯ ಮಗಳು. ಆಕೆ ಹಾಡ್ತಾಳೆ, ನೃತ್ಯ ಮಾಡ್ತಾಳೆ, ಆಟನೂ ಆಡ್ತಾಳೆ. ಅದರಲ್ಲೇನಿದೆ ವಿಶೇಷ ಅಂತೀರಾ? ಎಲ್ಲ ಮಕ್ಕಳು ಆ ರೀತಿ ಮಾಡ್ತಾರೆ ಅಂತ ನಿಮಗನಿಸಿದ್ರೆ ತಪ್ಪು. ಭೂಮಿಕಾ ಒಬ್ಬ ವಿಶೇಷ ಹುಡುಗಿ. ವಿಧಿ ಭೂಮಿಕಾಳ ಬದುಕಿಗೆ ಒಂದು ದೊಡ್ಡ ಸವಾಲನ್ನೊಡ್ಡಿದೆ. ಈ ಸವಾಲನ್ನು ಎದುರಿಸಿ ಭೂಮಿಕಾ ಹೇಗೆ ಹೊರಗೆ ಬಂತು? ಹಾಗಿದ್ರೆ ಯಾರು ಈ ಭೂಮಿಕಾ? ಅವಳ ವಿಶೇಷತೆ ಏನು ಎಂಬುದನ್ನ ಅವಳ ಪಾಲಕರನ್ನೇ ಭೇಟಿಯಾಗಿ ಕೇಳೋಣ. ಇವಾಗ ನೋಡಿದ್ರಲ್ಲ ಆ ಭೂಮಿಕಾದು ಫೈಟಿಂಗ್ ಸ್ಪಿರಿಟ್, ಆ ಚಾಲೆಂಜ್ ತಗೊಂಡಿದ್ದ ರೀತಿ. ಸೊ ಅವ್ರು ಬರೋಕ್ಕೂ ಮುಂಚೆ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ. ನಮಸ್ಕಾರ. ಎಲ್ಲಿಂದ ಬರ್ತಾರೆ? ಕುಶಾಲ್ ನಗರ. ಹುಡುಗಿ ನಿಮ್ಮ ಹೆಸರು? ರಾಜೇಂದ್ರ. ನಿಮ್ಮ ಹೆಸರಮ್ಮ? ಪುಷ್ಪಲತಾ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 ವರ್ಷ ಆಯ್ತು ಸರ್. 20 years. ಎಷ್ಟು ಮಕ್ಕಳು? ಒಂದೇ ಮಗು ಸರ್. ಈ ಮಗಳು ಯಾವಾಗ ಹುಟ್ಟಿದ್ದು? 2002 ಜನವರಿ. ನೀವೇನು ಪ್ರೊಫೆಸರ್? ನಾನು ಲೆಕ್ಚರರ್ ಸರ್. ಲೆಕ್ಚರರ್ ಆಗಿ. ಓಕೆ, ಲೆಕ್ಚರ್. ಯಾವ ಕಾಲೇಜು? ಡಯಟ್ ಸರ್, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕೂಡಿಗೆ. ಓಕೆ. ಸೊ ಫಸ್ಟಿಂದ ಈ ಮಗು ಹಂಗೆ ಇತ್ತ? ಇಲ್ಲ ಸರ್, ಅದು ನಾವು ಎಲ್ಲ ಫ್ಯಾಮಿಲಿಯವರು ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಬ್ಯಾಂಗ್ಳೂರಿನಲ್ಲಿ. ಆ ದೇವಸ್ಥಾನ ಎಲ್ಲ ಹೋಗಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆನ್ ದ ವೇ ಲಿಫ್ಟ್ನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾಗ ಸಡನ್ನಾಗಿ ಲಿಫ್ಟಲ್ಲಿ ಕಾಲು ಸಿಕ್ಕಾಕೊಂಡ್ಬಿಡ್ತು ಸರ್. ಅದು ಯಾವ ಥರ ಲಿಫ್ಟ್ ಅದು? ಕ್ಲೋಸಿಂಗ್ ಲಿಫ್ಟ್? ಕ್ಲೋಸಿಂಗ್ ಲಿಫ್ಟ್, ಆದರೆ ಅದಕ್ಕೆ ಸೆನ್ಸರ್ ಇರಲಿಲ್ಲ ಅಂತ ನಮಗದೆಲ್ಲ ಏನೂ ಗೊತ್ತಿಲ್ಲ ಸರ್. ಅದೆಲ್ಲ ಏನೂ ಗೊತ್ತಿಲ್ಲ. ಮತ್ತು ಲೇಡೀಸ್ ಮಾತ್ರ ಇದ್ವಿ ನಾವು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ನನ್ನ ತಂಗಿ ಬಂದು ನಾನು ಬಂದೆ. ಆಮೇಲೆ ನಮ್ಮ ಕಾಲು ಎಲ್ಲಿ ಕಾಲಲ್ಲ ಲಿಫ್ಟಲ್ಲಿ. ನಮ್ಮ ಕಡೆಯವ್ರು ಇನ್ನೂ 3 ಜನ ಒಳಗೆ ಇದ್ದರು. ಅವ್ರು ಒಳಗಡೆನೇ ಸಿಕ್ಕಾಕೊಂಡ್ರು, ನಾವು ಹೊರಗಡೆ ಸಿಕ್ಕಾಕೊಂಡ್ವಿ. ಮಧ್ಯದಲ್ಲಿ ಮಗು ಕಾಲು ಸಿಕ್ಕಾಕೊಂಡಿತ್ತು. ತಕ್ಷಣ ಮೇನ್
ಸ್ವಿಚ್ ಆಫ್ ಮಾಡಿ ಆಮೇಲೆ ಕಾಲು ತೆಗೆದು ಶಾಂತಾರಾಮ್ ಶೆಟ್ಟಿ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಕಾಲು ಏನಾಗಿತ್ತು ಅವಾಗ? ಇಲ್ಲ, ಒಂದೂ ನರ್ವಸ್ ಕಾಂಟ್ಯಾಕ್ಟೇ ಇರಲಿಲ್ಲ ಸರ್. ಅದಕ್ಕೆ ಫುಲ್ ಮೆಲ್ಟ್ ಆಗಿಬಿಟ್ಟಿತ್ತು ಸರ್ ಅದು. ಈಗ ಸೌತೆಕಾಯಿ ಕ್ಯಾರೆಟನ್ನ ಮೇಲ್ಗಡೆ ನಾವು ಮೆಂಡ್ ಮಾಡ್ತೀವಲ್ಲ, ಆ ಥರ ಮೆಂಡ್ ಆಗಿಬಿಟ್ಟಿತ್ತು ಸರ್. ಆದರೆ ಕಾಲು ಎಗ್ಗೆಲ್ಲ ಫುಲ್ ಚೆನ್ನಾಗಿತ್ತು. ಹಾಗಾಗಿ ಶಾಂತಾರಾಮ್ ಶೆಟ್ಟಿ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಹಾಗಲ್ಲ, ಇಮಿಡಿಯೇಟ್ಲಿ ಅದಕ್ಕೆ ಅದನ್ನು ಕ್ಲಿಯರೇ ಮಾಡಬೇಕು ಅಂತ ಹೇಳಿದರು. ಒಳ್ಳೊಳ್ಳೆ ಡಾಕ್ಟರ್ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿದ್ರು, ಅದು ಹಾಗಲ್ಲ ಅಂತ ಹೇಳಿದರು. ಗ್ಯಾಂಗ್ರೀನ್ ಆಗಿಬಿಡುತ್ತೆ ಅಂಥೇಳಿ 7 o'clock ಹಂಗೆ ಆಗಿದ್ದು, 8 o'clock ಕ್ಲಿಯರ್ ಮಾಡೇ ಬಿಟ್ರು ಸರ್. ಲೈಫ್ ಇದೆ ಮಗುಗೆ, ಇಲ್ಲ ಅಂದರೆ ನಾಳೆ ತನಕ ಇಟ್ಟರೆ ನಿಮ್ಗೆ ಲೈಫ್ ಇಲ್ಲ, ಮಗು ಬದುಕೋದಿಲ್ಲ. ಸುಧಾಚಂದ್ರ ನೆನೆಸ್ಕೊಳ್ಳಿ, ಅವ್ರನ್ನ ಒಂದು ಕಾಲ್ ಕಳ್ಕೊಂಡು ಅವರು ಲೈಫ್ ಹೇಗೆ ಮಾಡಿದ್ದಾರೆ ನೋಡಿ, ಅವ್ರು ನೆನಪಿಸ್ಕೊಂಡು ನೀವೀಗ ನೀವು ಲೈಫ್ನ ಲೀಡ್ ಮಾಡಿ ನೀವು ಅಂತ ಹೇಳ್ಕೊಟ್ಟು. ನಮ್ಗೆಲ್ಲರಿಗೂ ಶಾಕ್ ಸರ್. ರಿಯಲಿ ನಾವು ಇಡೀ ನಾವು ಫ್ಯಾಮಿಲಿನೇ ಇದಾಗ್ಬಿಟ್ವಿ ಸರ್. ರಿಯಲಿ ಹೇಳ್ದೆ ಆ ಕ್ಷಣದಲ್ಲಿ ಹೇಳೋಕ್ಕಾಗ್ತಾ ಇರಲಿಲ್ಲ ಸರ್. ಎಲ್ಲರೂ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ ಸರ್ ನಾವು. ಇದರಿಂದ ಎದ್ದು ಬರೋದೇ ತುಂಬ ಕಷ್ಟ ಆಗಿತ್ತು ಸರ್ ನಮಗೆ. ಈ ಸ್ಟೇಜಿಗೆ ಬರ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ಸಾಧಿಸಿಲ್ಲ, ಈಗ 1% ಅಷ್ಟೇ ಸಾಧಿಸಿರೋದು. ಅವಳಿಂದ ಇನ್ನೂ ಸಾಧನೆ ಮಾಡೋದು ಬೇರೆ. ಯಾಕಂದರೆ ಮಕ್ಳಿಗೆ ಹಿಂಗೆ ಆದಮೇಲೆ ನಮಗೆ ಯೂಶ್ವಲಾಗಿ ಪೇರೆಂಟ್ಸ್ ಏನು ಮಾಡ್ತೀವಿ ನಾವು, ಎಲ್ಲೋ ಒಂದು ಕಡೆ ದೇ ವಿಲ್ ಸ್ಟಾರ್ಟ್ ಲೂಸಿಂಗ್ ಇಂಟ್ರೆಸ್ಟ್. ಸೊ ಅದೆಲ್ಲ ಮೀರಿ ನೀವಿಬ್ರೂ ಒಂದು ಧೈರ್ಯ ತಗೊಂಡು ಹೆಂಗೆ ಈ ರೀತಿ ಒಂದು ಈ ಸ್ಟೇಜ್ ಇರೋಕ್ಕೆ ಇವರೇ ಕಾರಣ ಸರ್. ಯಾಕೆ ಎಕ್ಸಾಂಪಲ್ ಕೊಡ್ಬೋದು ಸುಜಾತ ಖಂಡಿತ. ಯಾಕಂದರೆ ಇವತ್ತು ನಾವು ಸುಜಾತಂದ್ರನ್ನ ಖಂಡಿತ ಜ್ಞಾಪಿಸ್ಕೋಬೇಕು. ಯಾಕಂದರೆ ಆಕೆ ಫೇಮಸ್ ಡ್ಯಾನ್ಸರು. ಆ ಫೇಮಸ್ ಡ್ಯಾನ್ಸರ್ಗೆ ಯಾವುದೋ ಒಂದು ಆಕ್ಸಿಡೆಂಟ್ಲಿ ಹೋದ ತಕ್ಷಣ ಜೀವನನೇ ಏನು ಇಲ್ವೇನೋ ಅಂತ ಹೇಳಿದಾಗ ಚಾಲೆಂಜಿಂಗ್. ಈಗ ಮಯೂರಿ ಸಿನಿಮಾ ನೋಡಿದ್ಮೇಲೆ ನಮಗೂ ಗೊತ್ತಾಯಿತು. ಹೌದು ಸರ್, ನಿಜವಾಗ್ಲೂ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆ ಥರ ಒಂದು ಧೈರ್ಯ ಬಂದು ಹೆಂಗೆ ನಿಮಗೆ? ಜನವರಿಲೇ ಹಾಗಾಯ್ತು ಸರ್. ಜೂನಿಂದನೇ ಸ್ಕೂಲ್ ಕಳಿಸ್ತೆ ಸರ್ ನಾನು. ನೋಡಿ, ಅವ್ರು ಸುಮ್ಮನೆ ಕಣ್ಣು ಕೂತಿದ್ರೆ ಅವ್ರಿಗೆ ಅದೇ ಅವ್ರಿಗೆ ಮೈಂಡ್ಲಿ ಫುಲ್ಲಾಗಿ ಐ ಥಿಂಕ್ ಏನು ಮಾತಾಡೋಕ್ಕಾಗ್ತಿಲ್ಲ ಅವ್ರು. ನೋಡಿ, ಮೈಂಡ್ ಫುಲ್ಲಾಗಿ ಅವ್ರು ಅದೇ ಒಂದು ದೃಶ್ಯ ನಡೀತಾ ಇರ್ಬೇಕಂತ ಕಾಣುತ್ತೆ. ಹೇಳಿ. ಆ ಟೈಮ್ ನಾನು ಆ ದಿನ ಇರಲಿಲ್ಲ ಸರ್. ಆ ದಿನ ಒಂದು ಶಾಲಾ ಭೇಟಿಗೆ ಹೋಗಿದ್ದೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋದಾಗಲೇ ಗೊತ್ತಾಯಿತು. ಅದು ಸೀನ್ ನೋಡಿದ ತಕ್ಷಣವೇ ನಾನು ಅಲ್ಲೇ ಮೂರ್ಛೆ ಹೋದೆ ಸರ್. ಅಷ್ಟು ಎಂತ ಶತ್ರುಗೂ ಕೊಡಬಾರ್ದು. ನಮಗೆ ನೋಡಿ ಬೇಜಾರಾಗ್ತಿದೆ. ಯಾಕಂದರೆ ಲಿಫ್ಟ್ಲಿ ಸಿಕ್ಕಾಕೊಂಡು ನಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ನೀವು ಎತ್ತವ್ರು ನಿಮ್ಗೆ ಹೆಂಗಿರ್ಬೋದು, ಅದು ನಿಜವಾಗ್ಲೂ ತುಂಬ ನೋವಾಗುತ್ತೆ. ಪೇರೆಂಟ್ಸ್ ಧೈರ್ಯ ತುಂಬಿದ್ರೇ ಮಕ್ಕಳಿಗೊಂದು ಧೈರ್ಯ ಬರುತ್ತೆ. ಆ ರೀತಿ ತುಂಬಿ ಇವತ್ತು ಆ ಮಗುನ ಈ ರೀತಿ ಡ್ಯಾನ್ಸಿಂಗ್ಲೇ ಬರಬೇಕು ಅಂತ ಯಾಕಮ್ಮ ಅನಿಸ್ತಾನೆ? ಅವಳಿಗೆ ಸ್ಟ್ರೆಂತ್ ಬರಬೇಕಲ್ಲ ಸರ್, ಅವಳು ನಡಿಬೇಕಲ್ಲ. ಅದು ಆ ನೋವುಗಳು ಮರೆಯೋದಾಗುತ್ತೆ. ಒಂದು ಜೆನ್ಯೂನ್ ಥಾಟ್ ಇದೆ. ಯಾಕಂದರೆ ಒಂದು ಕಲೆ ಯಾವ ರೀತಿ ಮರೆಸ್ಬೋದು ಒಂದು ಮನುಷ್ಯನ. ಹೌದು ಸರ್, ದುಃಖನೇ ಮರೆಸ್ಬಿಡುತ್ತೆ ಸರ್ ಅದು. ರಿಯಲಿ ಅವಳು ಹೇಳ್ತಾಳೆ, ತುಂಬ ಡ್ಯಾನ್ಸ್ ಆಡಬೇಡಮ್ಮ ನೀನು ಅಂದರೆ, ಅಮ್ಮ ಒಳಗಡೆ ಕೃಷ್ಣ ಇದ್ದಾನೆ ಅಮ್ಮ, ಕೃಷ್ಣ ಡ್ಯಾನ್ಸ್ ಆಡ್ತಾನೆ ಅಮ್ಮ, ನಾನು ಆಡಲ್ಲ, ಸುಮ್ಮನಿರಮ್ಮ, ನೀನು ಬೇಜಾರು ಮಾಡ್ಕೋಬೇಡಿ ಅಂತ. ಈಗ ಅಂತಾಳೆ ನನ್ನ ಮಗಳು, ಸರ್ ನೀವು ಅಳಬೇಡಿ ಅಮ್ಮ, ನಂಗೆ ನೋಡೋಕ್ಕಾಗಲ್ಲ. ಯಾರು ಲಿಫ್ಟ್ ವಿಷಯ ಕೇಳಿದ್ರೆ ನೀವು ಹೇಳಬೇಡಿ, ಹೀಗೆ ಹೇಳ್ಬಿಡಿ, ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಲಿಫ್ಟ್ ವಿಷಯನೇ ಯಾರಿಗೂ ಹೇಳ್ಬೇಡಿ ಅಮ್ಮ, ನಾನು ಚೆನ್ನಾಗಿ ಓದ್ತೀನಿ ಅಮ್ಮ, ನಾನು DC ಆಗ್ತೀನಿ. ಎಲ್ಪ್ ಮಾಡ್ತೀನಿ ಪೂರ್ ಪೀಪಲ್ಗೆ ಅಮ್ಮ ಹೇಳ್ತಾಳೆ ಸರ್ ಅವಳು. ಒಂದು ಹುಟ್ಟು ಅಂತ ಆದಮೇಲೆ ಸಾವು ಬರಲೇಬೇಕು, ಅದೇ ನಿಯಮ, ಲೈಫ್ ರೂಲೇ ಅದು, ಏನು ಮಾಡೋಕ್ಕೆ. ಬಟ್ ನೀವೆಲ್ಲ ನಿಮ್ಮ ಮಗಳ ಬಗ್ಗೆ ಎಷ್ಟು ಹೇಳ್ತೀರಿ ನೋಡಿದ್ರೆ ಖಂಡಿತ ನನಗಂತೂ ಭೂಮಿಕಾ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಹಿಸ್ಟ್ರಿ ನಾವು ಹೆಂಗೆ ಕಂಡಿಡ್ತೀವಿ? ಓದ್ತೀವಿ, ಹಿಸ್ಟ್ರಿ ಬುಕ್ಸ್ ಓದ್ತೀವಿ, ಮಹಾರಾಜ ಅವ್ರ ಬಗ್ಗೆ ಇವ್ರ ಬಗ್ಗೆ ಓದ್ತೀವಿ, ತಿಳ್ಕೊತೀವಿ. ಸಪೋಸ್ ಕೃಷ್ಣದೇವರಾಯ ಹೆಂಗಿದ್ದ ಅಂತ ತಕ್ಷಣ ನಮ್ಗೆ ಹೆಂಗೆ ಜ್ಞಾಪಕ ಬರುತ್ತೆ? ಏನೋ ಒಂದು ಆರ್ಟ್ ಬರೆದಿರ್ತಾರೆ. ಈ ಆರ್ಟಿಂದ ನಾವು ಓಕೆ ಕೃಷ್ಣದೇವರಾಯ ಹಿಂಗಿದ್ರು, ಕಬೀರ್ ಹಿಂಗಿದ್ರು, ರಾಮ ಹಿಂಗಿದ್ರು, ಸೀತೆ ಹಂಗಿದ್ಲು, ಆ ರೀತಿ ಬರೀ ಒಂದು ಈ ಆರ್ಟ್ ಇಂದಲೇ ನಾವು ಆ ವ್ಯಕ್ತಿನ ಗುರುತಿಸಿದ್ದು, ತಿಳ್ಕೊತಾ ಇದ್ದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ವ್ಯಕ್ತಿ ಹಾಸಿಮ್ ಚನ್ನೂರ್ ಅಂತ. ಆತ ಒಬ್ಬ ಒಳ್ಳೆ ಆರ್ಟಿಸ್ಟು. ಅವರು ಫಿಲ್ಮ್ ಇಂಡಸ್ಟ್ರಿಲಿ ವರ್ಕ್ ಮಾಡಿದವರು. ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಬಾಲಿವುಡ್ ಸಿನಿಮಾ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅಪ್ಪಾಜಿ ಹತ್ರನೂ ಅಪ್ಪಾಜಿ ಪಿಕ್ಚರ್ಲು ಕೆಲಸ ಮಾಡಿದವರು. ಅಪ್ಪಾಜಿ ಹತ್ರದಿಂದ ಗಂಧದ ಹಾರ ಹಾಕ್ಸ್ಕೊಂಡಿದ್ರು. ಹಾಶಿಮ್ ಚನ್ನೂರ್ ಒಬ್ಬ ಅದ್ಭುತ ವ್ಯಕ್ತಿ.
ಒಂದು ಕಾಲದಲ್ಲಿ ಜನ ಈತನನ್ನು ಕಣ್ಣು ಬಿಳಿಕಿಸದೆ ನೋಡ್ತಾ ಇದ್ರು. ಈತ ಕುಂಚಗಳ ಸರದಾರ. ಅಮಿತಾಬ್ ಬಚ್ಚನ್, ಧರ್ಮೇಂದ್ರ ಅಥವಾ ಭಾರತದ ಅದ್ಭುತ ವ್ಯಕ್ತಿಗಳು ಈತನ ಕಣ್ಣಿನಿಂದ ಯಾವತ್ತೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರುತ್ತಿರಲಿಲ್ಲ. ಮುಂಬೈನ ಬಹುತೇಕ ಚಿತ್ರಮಂದಿರಗಳ ಎದುರು ಈತನ ಕೈಚಳಕದಲ್ಲಿ ಅರಳಿದ ಪೋಸ್ಟರ್ಗಳು ರಾರಾಜಿಸ್ತಾ ಇತ್ತು. ಅಂತಹ ಹಾಶಿಮ್ ಚಿನ್ನೂರ್ ಈಗ ತುಂಬಾ ಬಡತನದಲ್ಲಿದ್ದಾರೆ. ನಮ್ಮಪ್ಪರು ಒಳ್ಳೆಯವರು, ಆರ್ಟಿಸ್ಟು, ಭಾಳ ಕೆಲಸ ಮಾಡ್ತಾರೆ, ಫೈನ್ಗೆ ವರ್ಕ್ ಮಾಡ್ತಾರೆ ಭಾಳ. ಆದರೆ ಏನು ಫಾಯ್ದೆ ಇಲ್ಲ, ಏನು ಉಪಯೋಗ ಇದೂ ಇಲ್ಲ. ಆದರೆ ಗೌರ್ಮೆಂಟ್ನಿಂದ ಏನು ಸಹಾಯ ಬಂದಿಲ್ಲ, ಏನು ಬಂದಿಲ್ಲ. ಭಾಳ ಹೆಸರು ಅಷ್ಟೇ ಆದ. ಒಂದು ಹೊತ್ತಿನ ಊಟಕ್ಕೂ ಈತನನ್ನ ಕೇಳುವವರಿಲ್ಲ. ಹೀಗೇಕಾಯ್ತು? ಹಾಶಿಮ್ ಚಿನ್ನೂರ್ಗೆ ಏನು ಬೇಕು? ಬನ್ನಿ ಇವರ ಆಶ್ಚರ್ಯಕರ ಬದುಕನ್ನ ನೋಡೋಣ. ವೆಲ್ಕಮ್ ಹಾಸಿಮ್ ಚಿನ್ನೂರ್. ಹೇಳಿ ಹಾಸಿಮ್ ಚಿನ್ನೂರ್, ಎಲ್ಲಿ? ಬಿಜಾಪುರದಿಂದ? ಬಿಜಾಪುರ ಜಿಲ್ಲೆ ತಾಳಿಕೋಟೆಯವರು. ತಾಳಿಕೋಟೆಯಿಂದ? ಹಾಂ, ತಾಳಿಕೋಟೆ. ಓಕೆ. ಎಷ್ಟು ವರ್ಷ ಆಯಿತು ನೀವು? ನಾನು 35 ವರ್ಷದಿಂದ ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ಜನ ಫ್ಯಾಮಿಲಿಯಲ್ಲಿ ನೀವು? 3 ಗಂಡು ಮಕ್ಕಳು ಇದ್ದಾರೆ. ಎಲ್ಲರೂ ಓದ್ತಾ ಇದ್ದಾರಾ? ಹಾಂ, ಓದ್ತಾ ಇದ್ದಾರೆ. ಒಬ್ಬರು ಕಂಪ್ಯೂಟರ್ ಎಜುಕೇಷನ್ ಮಾಡಿದ್ದ ಇದ್ರಿ, ಇನ್ನೊಬ್ಬ ಕಾಲೇಜ DMC ಕಲೀಲಿಕ್ಕತ್ತೇನ್ರಿ, ಡ್ರಾಯಿಂಗ್ ಡೇ ನಂದೇ ಪೋಸ್ಟ್. ಓಕೆ. ನಿಮಗೆ ಈ ಆರ್ಟ್ ಯಾವಾಗಿಂದ ಆಸೆ ಇದೆ? ಸಣ್ಣ ಇದ್ದಿದ್ದಾಗಲೇ ಇದು ಚಿತ್ರ ಬಿಡಿಸ್ತಿದ್ರಿ. ಯಾವುದು ಸಿನಿಮಾದು ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ಪೇಪರ್ನಲ್ಲಿ ಭಾಳ ಚಿತ್ರ ಬರ್ತಿದ್ರಿ. ಅದು ನೋಡಿ ನನಗೆ ಭಾಳ ಶೌಕ್ ಆಗ್ತಿತ್ತು. ಅದು ನೋಡಿ ಬಿಡಿಸ್ತಿದ್ರಿ. ನಾವು ಬಾಂಬೆಗೆ ಹೋಗಿದ್ರಿ, ಅಲ್ಲಿ ಬೆಳೀಬೇಕು ನನ್ನ ಆರ್ಟ್ ಕಲೆ. ತಿಲಕುಮಾರ್ ಅವ್ರಿಗೆ ಭೇಟಿಯಾಗಿದ್ರಿ, ಸ್ಟುಡಿಯೋ ಹೋಗಿದ್ರಿ, ಮೈವಿ ಸ್ಟುಡಿಯೋ, ರಂಜಿ ಸ್ಟುಡಿಯೋ, ಭಾಳ ಕೆಲಸ ಮಾಡಿದ್ರಿ. ಮತ್ತು ಬ್ಯಾನರ್ದು ದೊಡ್ಡ ದೊಡ್ಡ ಫಿಲಮ್ದು ಶೋಲೆದು ಡೆಕೋರೇಷನ್ ನಂದೇ ಇದ್ರಿ. ಮಿನೋರಾಟ್ ಆಗಿದ್ರಿ, ಹಾಂ, ನೂರಿ ಫಿಲಮ್. ಮತ್ತು ಅಮರ್ ಅಕ್ಬರ್, ಅಂತೋನಿ. ಆ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಎಲ್ಲರೂ ಭಾಳ ಯಂಗ್ ಕಲಾಕಾರ ಇದ್ರಿ, ಭಾಳ ಸೂಪರ್ ಸ್ಟಾರ್ ಇದ್ದರು. ಓಕೆ. ಆಮೇಲೆ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ? ಅವ್ರು ಏನು ಮಕ್ಕಳು ಅದೇ DMC ಡ್ರಾಯಿಂಗ್ ಟೀಚರ್ ಹಚ್ಚಬೇಕಂತ ನಮ್ಗೆ ಆಸೆ ಇದೆ ರೀ. ನನ್ನ ಕಲೆ ಅವ್ರಿಗೆ ತೋರಿಸ್ಕೊಡೋದು. ನಾನೇ ಸಾಲಿ ಇದ್ದೇನೆ. ನಿಮ್ಮ ಕಲೆನ ಕಲ್ತಿದ್ದಾರೆ ಅವರು? ಹಾಂ, ಒಬ್ಬನ ಕಲ್ತಿದ್ದಾನೆ, ಒಬ್ಬ ಕಂಪ್ಯೂಟರ್ ಎಜುಕೇಷನ್ ಮಾಡಲಿಕ್ಕೆ. ಓಕೆ ಇವರೇ, ಇವಾಗ ನಮ್ಮ ಶೋಗೆ ಬಂದಿದ್ದೀರಾ, ಏನು ಆಸೆ ನಿಮ್ಮದು? ಆಸೆ ಏನು? ನಮ್ಮ ಆಸೆ ಏನಾದರೆ ಮುಂದೆ ನನ್ನ ಕಲೆ ಬೆಳಿಬೇಕು. ಅವ್ರ ಮಕ್ಕಳಿಗೆ ನನ್ನ ಜನ ಹೇಳ್ತಾರೆ, ನಿಮ್ಮ ಕಲಾಕಾರ ಒಳ್ಳೆ ಕಲಾಕಾರ ಇದ್ರಿ, ಎಲ್ಲರಿಗೂ ತಮ್ಮ ಕಲೆ ತೋರಿಸ್ರಿ ಅಂತ ಹೇಳ್ತಾರೆ. ಮತ್ತು ಈಗಾರ ಕಲಾ ನಡೆದಲ್ರಿ. ಅದ್ರ ಸಲ ನಮ್ಮ ಮಕ್ಕಳಿಗೆ ನನ್ನ ಜೀವನದೊಳಗೆ ನನ್ನ ಮಕ್ಕಳಿಗೆ ಏನು ಮಾಡಿಲ್ರಿ. ಈಗ ಯಾಕಂದ್ರೆ ಹಿಂಗೆ ನಾನು ಸ್ವಲ್ಪ ಆ ಟೈಮ್ನಲ್ಲಿ ಏನು ಹಣ ಗಳಿಸಿಲ್ರಿ. ನಾನು ಬರೀ ಹೆಸರಿಗಾಗಿ ನಾನು ಕೆಲಸ ಮಾಡೀನಿ. ಎಷ್ಟು ನನ್ನ ಹತ್ರ ಏನು ಉಳಿದಿಲ್ರಿ. ಮಕ್ಕಳಿಗಾಗಿ ಅವ್ರದ್ದು ಭವಿಷ್ಯ ನನಗೆ ಭಾಳ ಇದು ಆಗ್ಯದ. ತೊಂದರೆ ಕಲೆನ ಮುಂದೆ ಒರೆಸ್ಬೇಕು, ನಿಮ್ಮ ಮಕ್ಕಳ ಮೂಲಕ ಭವಿಷ್ಯ. ಅವ್ರಿಗೆ ಕಂಪ್ಯೂಟರ್ ಹಾಕಿ ಒಂದು ಏನಾರ ಒಂದು ಅಂಗಡಿ ಹಾಕಿ ಇವಾಗ ನಿಮ್ಮ ಕಲೆ ಏನಿದೆ ಅದ್ರ ಜೊತೆಗೆ ಅಪ್ಗ್ರೇಡ್ ಮಾಡ್ಬೇಕಂತ ನನ್ನ ಭಾಷೆ ಆದ್ರಿ. ನಿಮ್ಮ ಮಗ ಬಂದಿದ್ದಾರಾ? ಬಂದ್ರಿ ನನ್ನ ಮಗ ಶಾನವಾಜ್ ಚನ್ನೂರ್ ಅಂತ. ಶಾನವಾಜ್ ಚನ್ನೂರ್. ಹಾಂ, ಶಾನವಾಜ್. ಲೆಟ್ಸ್ ವೆಲ್ಕಮ್ ಶಾನವಾಜ್ ಚನ್ನೂರ್. ಶಾನವಾಜ್ ಚನ್ನೂರ್ ಬನ್ನಿ. ಎಷ್ಟು ವರ್ಷ ನಿಮಗೆ ಶಾನವಾಜ್ ಚನ್ನೂರ್? ಓಕೆ. ನೀವು ಆರ್ಟ್ ಎಲ್ಲ ರೇಡಿಯಂ ಸರ್. ರೇಡಿಯಂ ಅಂದರೆ ರಿಫ್ಲೆಕ್ಟಿವ್ ಶೀಟಿಂಗ್ ಸರ್. ಓಕೆ. ಅದು ಹೆಸರು ಬರೆಯುವುದು, ಮೋಟರ್ ಸೈಕಲ್ ನಂಬರ್ ಹಾಕುವುದು.
ಆರ್ಟಿಸ್ಟ್ ಕೆಲಸ ಅಂದ್ರೆ ನಮ್ಮ ಸಣ್ಣ ತಮ್ಮ ಅದಾನ, ಅವ್ನಿಗೆ ಏನಾದ್ರು ಭಾಳ ಆಸೆ ಇದೆ. ತಂದೆ ಒಂದು ದಾರಿನ ಅವ್ನು ಹುಡ್ಕೊಂಡಿದ್ದಾನೆ. ಓಕೆ, ಇದು ಮಾಡ್ಯಾನ, ಸ್ವಲ್ಪ ಕೈಯಾಗೂ ಮಾಡ್ತಾನೆ ವರ್ಕ್. ಓಕೆ, ಸೊ ಇವಾಗ ನಿಮ್ಮ ಆಸೆ ಇದು ಏನು, ಒಂದು ನಿಮ್ಮ ಕಲೆನ ನಿಮ್ಮ ಮಗನ ಮೂಲಕ ಒಂದು ಅಪ್ಗ್ರೇಡ್ ಮಾಡಿ ಒಂದು ಇನ್ನೂ ಇಂಪ್ರೂವ್ ಮಾಡಬೇಕು, ಕಲೆನ ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ಇವಾಗ ಆಯಿತು ಜನರ, ನಾನು ಮಾತಾಡ್ತೀನಿ ಯಾವ ರೀತಿ ನಿಮ್ಮ ಆಸೆನ ಈಡೇರಿಸೋದು ಅಂತ ನಾವು ಮಾತಾಡಿ ನೋಡ್ತೀನಿ, ನಮ್ಮ ಟೀಮ್ ಜೊತೆ ಮಾತಾಡಿ ನೋಡ್ತೀನಿ. ಓಕೆ. ಭೂಮಿಕಾ ಈ ಹೆಸರು ತುಂಬಾ ನಿರೀಕ್ಷೆಗಳನ್ನು ಹುಟ್ಟಿಸಿದೆ. ಅವಳ ಪಾಲಕರೊಡನೆ ಮಾತನಾಡಿದ ನಂತರವಂತೂ ಅವಳನ್ನು ನೋಡುವ ಕಾತರ ಹೆಚ್ಚಾಗ್ತಾನೇ ಇದೆ. ಹಾಗಾದರೆ ಯಾರು ಈ ಭೂಮಿಕಾ ನೋಡೋಣವೇ? ಇವಾಗ ಭೂಮಿಕಾನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ನಿಮ್ಮಮ್ಮ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ. ನಮ್ಮಮ್ಮ ಅಳ್ಳೋದು ಅಂದ್ರೆ ನನಗೆ ಇಷ್ಟ ಇಲ್ಲ. ನಮ್ಮಮ್ಮ ನಗ್ತಾ ನಗ್ತಾ ಇರಬೇಕು. ನೀನ್ ನಗ ಕೇಳ್ಬಿಟ್ಟು ನೀನ್ ಯಾಕೆ ಅಳ್ತೀಯಮ್ಮ? ಹೇಳು, ನೀನ್ ಅಳ್ಬಾರ್ದಲ್ವಾ? ನೀ ಅಳಬಾರ್ದು. ಇಲ್ಲ, ಓಕೆ, ನೀನು ಹೇಳಿದ್ದು ಚೆನ್ನಾಗಿದೆ ಪಾಯಿಂಟ್. ನೀ ಹೇಳಿದ್ಮೇಲೆ ನೀನ್ ಅಳದ ಹೇಳು, ನೀ ಅಳ್ಬಾರ್ದಲ್ವಾ? ನೀ ಅಳ್ಬಾರ್ದು, ನೀನ್ ಯಾಕೆ ಹೇಳ್ತೀಯ? ನೀನ್ ನೋಡಿ ಎಷ್ಟು ಜನ ನೋಡ್ತಾರ ನಿನ್ ತರ ಒಂದು ಫೈಟಿಂಗ್ ಸ್ಪಿರಿಟ್ ಗರ್ಲ್ ನಾನು ನೋಡೇ ಇಲ್ಲಪ್ಪ ಇದ್ರು ನನ್ನ ಲೈಫ್ಲಿ. ಈ ರೀತಿ ಒಂದು ಆಸೆ ನೋಡಿ ಎಷ್ಟು ಚೆನ್ನಾಗಿ ನಿನ್ ತಾಯಿ ಅಳ್ಬಾರ್ದು ಅಂತ ಹೇಳ್ದೆ, ನೀನ್ ಅಳದ? ಹೇಳಮ್ಮ, ನಿನ್ಗೆ ಹೆಂಗೆ ನಿನ್ನ ಲೈಫಲ್ಲಿ ಈ ಥರ ಒಂದು ಫೈಟ್ ಮಾಡ್ಬೇಕನ್ನೋ ಸ್ಪಿರಿಟ್ ಬಂತ ಹೇಳಿ? ಹೆಂಗೆ ಹೇಳು, ಯಾರು ಮಾಡಿದ್ದು ಈ ಥರ ಎಲ್ಲ? ನಮ್ಮಮ್ಮ ಮಾಡಿದ್ರು. ಹೌದಾ? ನಿಮ್ಮಮ್ಮ ಧೈರ್ಯ ಕೊಟ್ರಾ? ನಿನಗೆ ಕಾಲೋದ ಬೇಜಾರಾಗ್ಬಿಡುತ್ತಾ? ಹಾಂ ಹಾಂ, ಇವಾಗ ಅದು ಡ್ಯಾನ್ಸ್ ಮಾಡ್ತೀಯಲ್ವಾ ನೀನು? ಡ್ಯಾನ್ಸ್ ಮಾಡಿ ಸಂಗೀತ ಕಲ್ತಿದ್ದಾಳೆ, ಕರ್ನಾಟಕ ಸಂಗೀತ ಕಲ್ತಿದ್ದಾಳೆ. ಓಕೆ. ಬ್ಯಾಡ್ಮಿಂಟನ್ ತುಂಬಾ ಇಷ್ಟ ಸರ್. ಬ್ಯಾಡ್ಮಿಂಟನ್ ಹಾಡ್ತಾಳೆ ಇವ್ರ ಜೊತೆಲಿ. ಹೌದಾ? ಹಾಡ್ತಾಳೆ. ವೆರಿ ಗುಡ್. ಆಮೇಲೆ ಒಂದು ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತಾಳೆ. ವೆರಿ ಗುಡ್. ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ವೆಹಿಕಲ್ ಇದ್ರೂ ಬಸ್ ಸ್ಟಾಪ್ ತನಕ ಬಂದು ಅಲ್ಲಿಂದ 1 ಕಿಲೋಮೀಟರ್ ಅಷ್ಟು ಉದ್ದೇಶಪೂರ್ವಕವಾಗಿ ಮಾತಾಡಿಸ್ಕೊಂಡು ಬೋರ್ಡ್ ಎಲ್ಲ ಓದಿಸ್ಕೊಂಡು, ಬಸ್ನಲ್ಲಿ ಆ ಕಡೆಯಿಂದ ಯಾರು ಬಸ್ ಬರ್ತಿದೆ ಅದು ಬೋರ್ಡ್ ಎಲ್ಲ ಓದಿಸ್ಕೊಂಡು ಆ ಥರ ಮಾತಾಡ್ಕೊಂಡು 1 ಕಿಲೋಮೀಟರ್ ನಡ್ಸೋದು ವಾಕ್ ಅಭ್ಯಾಸ ಮಾಡಿ. ನೋಡಮ್ಮ, ಇವನು ನಿನ್ನಿಂದ ಎಷ್ಟೋ ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ. ನಿನ್ನ ನೋಡಿ ನೀವೊಂದು ಇವಾಗ ಹೀರೋಯಿನ್ ಥರ ಆಗಿದೆ ಎಲ್ರಿಗೂ. ನನಗೆ ಎಷ್ಟು ಖುಷಿ ಆಯ್ತಮ್ಮ ಕೇಳ್ಬಿಟ್ಟು ನಿನ್ನ ಬಗ್ಗೆ. ವೆರಿ ನೈಸ್. ಇವಾಗ ಎಷ್ಟು ಕ್ಲಾಸ್ ಓದ್ತಿದ್ಯಮ್ಮ ನೀನು? ಫೋರ್ತ್. ಓಕೆ, ವೆರಿ ಗುಡ್. ನಾವೆಲ್ಲ ಇದ್ದೀವಿ, ಇಡೀ ಕರ್ನಾಟಕ ನಿನ್ನ ಜೊತೆಲಿ ಇದೆಯಮ್ಮ, ಡೋಂಟ್ ವರಿ. ಓಕೆವಾ, ನಮ್ಮ ಶೋಗೆ ಬಂದಿದ್ದೆ. ನಿನ್ನ ಆಸೆ ಏನಮ್ಮ? ನನಗೆ ದೊಡ್ಡ ಡ್ಯಾನ್ಸರ್ ಜೊತೆ ಡ್ಯಾನ್ಸ್ ಆಡಬೇಕು ಅಂತ. ದೊಡ್ಡ ಡ್ಯಾನ್ಸರ್ ಜೊತೆ ಡ್ಯಾನ್ಸ್ ಆಡಬೇಕು. ಇವಾಗ ನಾನು ಆಡ್ಬೋದಮ್ಮ, ಬಟ್ ನಮಗೆ ಈ ಭರತನಾಟ್ಯಂ ಎಲ್ಲ ಬರಲ್ಲಮ್ಮ, ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಸ್ವಲ್ಪ ಕಲ್ತಿದ್ದೋ, ಕುಚಿಪುಡಿ ಏನೋ ಕಲ್ತಿದ್ದೋ ಸ್ವಲ್ಪ ಅವಾಗ. ಆಮೇಲೆ ಬೇರೆ ಏನೋ ಆಸೆ ಇದೆಯಾ? ಹಾಂ, ಇಷ್ಟೇ. ಓದಿ ಏನಾಗ್ತೀಯ ನೀನು? ಓದಿ DC ಆಗಬೇಕು ಅಂತ ಆಸೆ. ಖಂಡಿತ ಆಗ್ತೀಯಮ್ಮ. ಅದು ನೀನು ಹೇಳೋದೇ ಬೇಡಮ್ಮ. ನೀನು ಲೈಫ್ನೇ ಫೇಸ್ ಮಾಡ್ಕೊಂಡು ಚಾಲೆಂಜಾಗಿ ತಗೊಂಡು ಕಾಲಿಲ್ಲದೆ ಹೋದ್ರು ನಾನು ಸಾಧಿಸ್ತೀನಿ ಅಂತ ಇಷ್ಟು ಸಾಧನೆ ಮಾಡಿರೋರಿಗೆ DC ಆಗೋದು ಕಷ್ಟನಾ? 100% DC ಖಂಡಿತ ಆಗೇ ಆಗ್ತೀಯಮ್ಮ, 100%. ಓಕೆ, ಇವಾಗ ನೀನು ಆಸೆ ಹೇಳಿದ್ಯಾ ಒಂದು ದೊಡ್ಡ ಡ್ಯಾನ್ಸರ್ ಅಂತ. ಭರತನಾಟ್ಯಂನಲ್ಲಿ ತುಂಬ ಖ್ಯಾತಿ ಗಳಿಸಿದ ಮಹಾನ್ ಸಾಧಕರನ್ನ ಭೂಮಿಕಾಳಿಗಾಗಿ ಕರೆಸುವ ಪ್ರಯತ್ನ ಶಿವಣ್ಣ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾವು ಒಂದು ಚಿಕ್ಕ ಆಸೆಯನ್ನ ನೋಡ್ಕೊಂಡು ಬರೋಣ. ಭಾರತ ಪ್ರಪಂಚದಲ್ಲಿಯೇ 4ನೇ ಬಲಿಷ್ಠ ರಾಷ್ಟ್ರ. ಆದರೆ ದೇಶ ಇನ್ನು ಹಳ್ಳಿಗಳಲ್ಲಿಯೇ ಇದೆ ಎನ್ನಬಹುದು. ಇದು ಗೋಕಾಕ್ ತಾಲೂಕಿನ ತುಕಾನಟಿ ಎಂಬ ಚಿಕ್ಕ ಗ್ರಾಮ. ಇವರನ್ನು ನೋಡಿ. ಇಂದು ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಇಷ್ಟೊಂದು ಕ್ರಾಂತಿಯಾಗಿದ್ದರೂ ಕೂಡ ಇವತ್ತಿಗೂ ತಮ್ಮ ಹಳ್ಳಿ ಬಿಟ್ಟು ಯಾವ ದೊಡ್ಡ ಊರಿಗೂ ಕಾಲಿಟ್ಟಿಲ್ಲ. ನಮಸ್ಕಾರ ರೀ. ನಮಸ್ಕಾರ ರೀ. ಯಾವ್ರವ್ರಿ? ನಾವು ರೀ ಬೆಂಗಳೂರದವರು. ಮಂಗಳೂರವ್ರಿ? ಮಂಗಳೂರು ಅಂದ್ರೆ ಏನು ರೀ? ಅಲ್ಲ, ಬೆಂಗಳೂರು ಅಂದ್ರೆ ಗೊತ್ತಿಲ್ಲವಾ? ಗೊತ್ತಿಲ್ಲ ರೀ. ಬೆಂಗಳೂರು ಅಂದ್ರೆ ಗೊತ್ತಿಲ್ಲ ರೀ ನಮ್ಗೆ. ಬೆಂಗಳೂರು ನೋಡಿಲ್ಲ. ಯಾಕ್ರಿ? ನಮ್ಗೆ ಹೋಗೋಣ ಬೆಂಗಳೂರು ನೋಡು ಅಷ್ಟು ಇದು ಕಟ್ಟಬೇ ಇಲ್ಲ ಸರ. ಇಲ್ರಿ, ನಾವು ಬೆಂಗಳೂರು ಯಾವಾಗ ನೋಡೋಣ್ರಿ? ಬೆಂಗಳೂರು ನೋಡಿರ್ರಿ ನಾವು. ಇಲ್ಲ, ಆ ಕಡೆ ಆ ಸೈಡ್. ನೀವು ಯಾವ ಇದು ಹುಟ್ಟಿದ ಊರು ಅಂದ್ರೆ ಇದೊಂದು ಅರ್ಥ ನೋಡಿದ್ರಿ. ನಾವು ಯಾವ ಕಡೆ ಹೋಗೇ ಇಲ್ರಿ.
ಅವ್ನು ಕರ್ಕೊಂಡ್ರೆ ನೋಡ್ತೀವಿ ರೀ. ಬಿಡ್ತೀವಿ ಸರ್. ಅಲ್ಲಿ ಏನಿದ್ರು ಚೀಸ್ ತೋರ್ಸಾಕ್ರೆ ಅದನ್ನ ನೋಡಿ ನಾವು ಸಂತೋಷ ಪಡ್ತೀವಿ ಸರ. ಮತ್ತೆ ಬೆಂಗಳೂರು ನೋಡೋಕೆ ಬರ್ತೀರಿ, ಹೆಂಗೆ ಮಾಡ್ತೀರಿ? ನೋಡಾಕ ಬರ್ಬೇಕು ಅನ್ನೋದೈತ್ರಿ, ಕರ್ಕೊಂಡಾದ್ರೆ ಬರ್ತೇನ್ರಿ ಸಾಹೇಬ್ರ. ನೋಡ್ಬೇಕಂತ ಆಸೆ ಐತ್ರಿ, ಕರೆ ನಮ್ಮ ಮನ್ಯಾಗ ಕರ್ಕೊಂಡು ಹೋಗ್ಬೇಕ್ರಿ ಸಾಹೇಬ್ರ. ನಾವು ಕರ್ಕೊಂಡು ಹೋಗ್ತೀವಿ ಅಜ್ಜಿ ನಿಮಗೆ. ನೀವು ಕರ್ಕೊಂಡು ಆದ್ರೆ ಬರ್ತವ್ರಿ. ಬರ್ತೀರಿ? ಬರ್ತವ್ರಿ. ಹ್ಞೂ ಬರ್ತವ್ರಿ. ಹಾಗಿದ್ರೆ ಶಿವಣ್ಣ ಇವರಿಗಾಗಿ ಯಾವ ವ್ಯವಸ್ಥೆ ಮಾಡಿದ್ದಾರೆ? ಹಾಶಿಂ ಚೆನ್ನೂರವರ ಕಲೆ ಮತ್ತು ಅವರ ಅನುಭವವನ್ನು ನೋಡಿದ್ವಿ, ಕೇಳಿದ್ವಿ. ಜೊತೆಗೆ ಹಾಶಿಂ ಚೆನ್ನೂರವರ ಆಸೆ ಏನು ಅಂತ ತಿಳ್ಕೊಂಡ್ವಿ. ಶಿವಣ್ಣ ಇವರ ಆಸೆ ಈಡೇರಿಸಲು ಯಾರನ್ನು ಕರೆಸಿದ್ದಾರೆ? ಯಾರಿವರು? ನೋಡೋಣ ಬನ್ನಿ. ಹಾಶಿಂ ಚೆನ್ನೂರವರು ಈ ರೀತಿ ಅವ್ರ ಒಂದು ಆರ್ಟ್ ಒಂದಿದೆಯೋ ಅದನ್ನು ಅಪ್ಗ್ರೇಡ್ ಮಾಡಿ ಅವ್ರ ಮಕ್ಕಳಿಗೆ ಹೇಳ್ಕೊಡೋಕೆ ಒಂದು ಯಾವ್ದಾರ ಒಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳ್ಕೊಂಡು, ಸೊ ನಾವು ಅದೇ ರೀತಿ ಏನು ಮಾಡೋದಂತ ಯೋಚನೆ ಮಾಡಿದಾಗ ನಮಗೆ ಡ್ರೀಮ್ ಝೋನ್, ದ ಸ್ಕೂಲ್ ಆಫ್ ಕ್ರಿಯೇಟಿವ್ ಸ್ಟಡೀಸ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಶಾಂತಿ ಅವರು. ನಮಸ್ಕಾರ ಪ್ರಭು ಅವರು. ಹೇಳಿ ಇದ್ರ ಬಗ್ಗೆ ಒಟ್ಟು. ಆ್ಯಕ್ಚುಲಿ ದ ಡ್ರೀಮ್ ಝೋನ್ ಈಸ್ ಕ್ರಿಯೇಟಿವ್ ಸ್ಟಡೀಸ್. ಆ್ಯಕ್ಚುಲಿ ಇಲ್ಲಿ ನಾವು ಫ್ಯಾಷನ್ ಡಿಸೈನಿಂಗು, ಇಂಟೀರಿಯರ್ ಡಿಸೈನಿಂಗ್, ಅನಿಮೇಷನ್ ಕೋರ್ಸ್ ಹೇಳ್ಕೊಡ್ತೀವಿ ನಾವು. ಇವಾಗ ಅವರು ಅನಿಮೇಷನ್ ಫೀಲ್ಡಲ್ಲಿ ಏನಾದರೂ ತೊಗೋಬೇಕು, ಫೋಟೋಶಾಪ್ ಅಥವಾ ಕೋರಲ್ ಡ್ರಾ ಏನಾದರೂ ಮಾಡಬೇಕು, ಡ್ರಾಯಿಂಗು ಅಥವಾ DTP ಪ್ರಿಂಟಿಂಗು, ವಿಸಿಟಿಂಗ್ ಕಾರ್ಡ್ಸು ಮತ್ತು ಪೋಸ್ಟರ್ಸ್, ಮೂವಿ ಪೋಸ್ಟರ್ಸು ಆ ಥರ ಎಲ್ಲ ಮಾಡಬೇಕು ಅಂತಂದರೆ ಮ್ಯಾನ್ಯುಯಲ್ ಆಗಿ ಫಸ್ಟು ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ಮ್ಯಾನ್ಯುಯಲ್ ಆಗಿ. ಯೂಶಲಿ ನಾವು ಇದ್ರ ಪ್ರಕಾರ ನಮ್ಗೆ ಅವಾಗೆಲ್ಲ ವಿನೈಲ್ಸ್ ಎಲ್ಲ ಅಷ್ಟಿರಲಿಲ್ಲ. ಬಟ್ ಇವಾಗ ಒಂದು ರೀಸನ್ ಇಟ್ ಇಸ್ ಬೀನ್ ಅಪ್ಗ್ರೇಡೆಡ್, ಫುಲ್ ಕಂಪ್ಯೂಟರೈಸ್ಡ್ ಎಲ್ಲ ಎವ್ರಿಥಿಂಗ್. ಇವಾಗ ನೀವೇ ಗ್ರಾಫಿಕ್ಸ್ ಮೂವಿ ಎಲ್ಲ ತೊಗೊಂಡ್ರೆ ಅದು ಗ್ರಾಫಿಕ್ಸ್ ಹೇಗೆ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಹೇಗೆ ಸೆಟ್ ಮಾಡ್ತಾರೆ, ಅದೆಲ್ಲನೂ ಕಂಪ್ಲೀಟ್ ಕಂಪ್ಯೂಟರಲ್ಲೇ ಇವಾಗ ಮಾಡೋದು. ಇದಕ್ಕೆ ಕಂಪ್ಲೀಟಾಗಿ ಇದು ಯೂಸ್ ಆಗುತ್ತೆ. ಅವ್ರು ಇದು ಮಾಡಿಕೊಂಡ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಸೊ ನೀವು ಹೇಳಿದ ಪ್ರಕಾರ ಈ ಹುಡುಗಂಗೆ ಬೇಕಾದರೆ ನಾವು ಫ್ರೀ ಕೋರ್ಸೇ ಕೊಡೋಣ ಬೇಕಾದರೆ, ಯಾಕೆಂದರೆ 100%. ಸೊ ತುಂಬಾ ಐ ಥಿಂಕ್ ಇಟ್ಸ್ ಬೆಟರ್ ನೀವು ಅಲ್ಲಿ ಬಂದು ಅವ್ರ ಮುಂದೆ ಹೇಳಿದಾಗ ಐ ಥಿಂಕ್ ದಿಲ್ ಬಿ ಹ್ಯಾಪಿ, ಬಿಕಾಸ್ ದೇ ಡಸಂಟ್ ನೋ ದಟ್ ಐ ಹ್ಯಾವ್ ಮೆಟ್ ಯು ಪೀಪಲ್. ಲೈವ್ ಆಗಿ ಹೇಳಿದ್ರೆ ಅವ್ರ ಮುಂದೆ ಐ ಥಿಂಕ್ ದಿಲ್ ಬಿ ಹ್ಯಾಪಿ. ಓಕೆ ಸರ್, ಖಂಡಿತ. ಸೊ ವಿಲ್ ಸಿ ದಿಸ್ ಸರ್ಪ್ರೈಸ್ ಆನ್ ದ ಸೆಟ್. ಹಾಶಿಂ ಚೆನ್ನೂರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅನ್ನೋದಕ್ಕೋಸ್ಕರನೇ ಅವ್ರಿಗೆ ಸುಮ್ಮನೆ ಆರ್ಟ್ ಮಾಡಿ ಅಲ್ಲಿವರೆಗೂ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಸೊ ಸರ್ಪ್ರೈಸ್ ಕೊಡೋಕ್ಕೂ ಮುಂಚೆ ಅವ್ರು ಏನು ಆರ್ಟ್ ಬರ್ದಿದ್ದಾರೆ ಅಂತ ಒಂದು ಸತಿ ನೋಡ್ಬಿಡೋಣ. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವೆರಿ ಗುಡ್. ಅಷ್ಟು ಬೇರೆ ಮಾಡಿಬಿಟ್ರಲ್ಲ. ಹಾಂ, ಮಾಡ್ಬೋದು. ಪೇಂಟಿಂಗ್ ಮಾಡ್ಬೋದು ರೀ. ಹೇಳಿದ್ರಲ್ಲ ಒಂದು ಆಸೆ ಇದೆ ಅಂತ ಹೇಳಿದ್ರೆ ನಮಗೆ ಈ ಥರ ಒಂದು ಗ್ರೇಡ್ ಮಾಡಬೇಕು ಆಸೆ ಇದೆ, ಮಗನಿಗೆ ಒಂದು ಆಸೆ ಇದೆ ಅಂತ ಅದು ಮಾತಾಡಿದ್ದೀನಿ. ನೀವೇ ಕೇಳಿ, ನಿಮ್ಮ ಇದರಿಂದ ಕೇಳಿ. ಸೊ ಲೆಟ್ಸ್ ವೆಲ್ಕಮ್ ಫ್ರಮ್ ಡ್ರೀಮ್ ಝೋನ್. ಡ್ರೀಮ್ ಝೋನಿಂದ ಇವ್ರ ಹೆಸರು ಶಾಂತಿ ಅಂತ, ಇವ್ರ ಹೆಸರು ಪ್ರಭಾ ಅಂತ. ಸೊ ಹೇಳಿ ಮೇಡಮ್, ಯಾವ ರೀತಿ ನೀವು ಅವ್ರಿಗೆ? ನಮಗೆ ಶಿವಣ್ಣ ಅವರು ಹೇಳಿದ್ರು ನಿಮ್ಮ ಬಗ್ಗೆ ಎಲ್ಲ. ಸೊ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಸೊ ನಮ್ಮ ಡ್ರೀಮ್ ಝೋನಿಂದ ನಿಮಗೆ ಫ್ರೀ ಆಫ್ ಟ್ರೈನಿಂಗ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಾವು. ಅದು ಇವ್ರ ಕಡೆಯಿಂದ ಶಿವಣ್ಣ ಅವರು ಹೇಳಿದ್ರು. ಸೊ ಹೇಳಿದ ತಕ್ಷಣ ನಮಗೂ ಒಂದು ಚಾನ್ಸ್ ಕೊಟ್ಟರು ಅವರು. ಸೊ ಆ್ಯಕ್ಚುಲಿ ನಾವು ನಿಮಗೆ ಈ ಫ್ರೀ ಕೋರ್ಸನ್ನ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ನಮ್ಮ ಡ್ರೀಮ್ ಝೋನ್ ಕಡೆಯಿಂದ. ಓಕೆನಾ? ಸೊ ನೀವು ಎನಿ ಟೈಮ್ ಬಂದು ಯು ಕ್ಯಾನ್ ಟೇಕ್ ಅಡ್ಮಿಷನ್. ದಿಸ್ ಈಸ್ ಅಡ್ಮಿಷನ್ ಕಾರ್ಡ್. ನೀವು ನಿಮ್ಮ ಸೈನ್ ಹಾಕ್ಬಿಟ್ಟು ಕೊಡಿ ಅವರಿಗೆ. ನನ್ನ ಸೈನ್ ಹಾಕ್ಬಿಟ್ಟು ಕೊಡ್ಬೇಕಾ? ನಿಮ್ಮದು ನೀವು ಸೈನ್ ಹಾಕ್ಬಿಟ್ಟು ಎಲ್ಲಿ ಸೈನ್ ಹಾಕ್ಬೇಕು? ಇಲ್ಲೇ ಹಾಕ್ಬಿಡಿ. ದಿಸ್ ಇಸ್ ಅಡ್ಮಿಷನ್ ಕಾರ್ಡ್. ಇದನ್ನು ನೀವು ತೊಗೊಂಬಂದರೆ ಸಾಕು ಅಲ್ಲಿಗೆ. ಓಕೆನಾ? ನೀವು ತೊಗೊಂಬಂದರೆ ನೀವು ಕೋರ್ಸ್ ಮಾಡ್ಕೊಬೋದು ನೀವು ಅಲ್ಲೇ. ಓಕೆ, ಇವಾಗ ಆಯಿತು. ನಮ್ಮ ಒಂದು ಅವರು ಡ್ರೀಮ್ ಝೋನಿಂದ ಈ ರೀತಿ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ. ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಗನಿಗೆ ಹೇಳಿ ಒಂದು ಒಳ್ಳೆ ರೀತಿ ಕಲಿತು ನಿಮ್ಮ ಒಂದು ಏನು ನಿಮ್ಮ ಆರ್ಟ್ ಅಂತ ಏನು ಅನ್ಕೊಂಡಿದ್ದೀರ, ಅದು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರ, ಆ ಆಸೆನ ನಿಮ್ಮ ಮಗನಿಗೆ ಹೇಳಿ ಈಡೇರ್ಸೋಕ್ಕೆ ಹೇಳಿ. ಈಗ ನಿಮ್ಮ ಆಸೆ ನಮ್ಗೆ ಹೇಳಿದ್ರೆ ನಮ್ಮ ಆಸೆನ ಡ್ರೀಮ್ ಝೋನ್ ಅವರು ಅದು ಕನಸೇ ನೋಡಿ. ಡ್ರೀಮ್ ಅನ್ನೋದೇ ಒಂದು ಕನಸು. ಸೊ ಕನಸಿನವರೇ ಬಂದು ನಿಮ್ಮ ಕನಸನ್ನ ಈಡೇರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಖುಷಿ ಹೇಳ್ಬೇಕು. ಅದಕ್ಕೆ ವಿ ಹ್ಯಾವ್ ಟು ಗಿವ್ ದೆಮ್ ಬಿಗ್ ಹ್ಯಾಂಡ್ಸ್.
ಥ್ಯಾಂಕ್ಸ್ ಇಲ್ಲ. ಇಲ್ಲೋಡಿ, ಹಳ್ಳಿಯಿಂದ ಬಂದಿರುವ ಈ ಮುಗ್ಧ ವೃದ್ಧರ ಗುಂಪು ಶಿವಣ್ಣನವರೊಂದಿಗಿದೆ. ಇವರು ಬೆಂಗಳೂರಿಗೆ ಬಂದಿದ್ದಾರೆ. ಇವರ ಬದುಕಿನಲ್ಲಿಯೇ ಮೊಟ್ಟ ಮೊದಲ ಸಲ ತಮ್ಮ ಊರು ಬಿಟ್ಟು ಇಂಥ ಪಟ್ಟಣಕ್ಕೆ ಬಂದಿದ್ದಾರಂತೆ. ನೋಡಿ, ಶಿವಣ್ಣ ಇವರ ಮುಗ್ಧ ಪ್ರೀತಿಗೆ ಎಷ್ಟೊಂದು ಸಂತಸ್ಕೊಂಡಿದ್ದಾರೆ. ಇವ್ರನ್ನೆಲ್ಲ ನಮ್ಮ ಟೀಮ್ ಜೊತೆ ಸೇರಿ ಬೆಂಗಳೂರು ಸಿಟಿ ನೋಡ್ಕೊಂಬರ್ಲಿ. ಏನು ಅಜ್ಜಿ, ಹೋಗಿ ಬೆಂಗಳೂರು ನೋಡ್ಕೊಂಬರ್ತೀರಾ? ಎಲ್ಲರೂ ಹೋಗಿ ಖಂಡಿತ ನೀವು ಎಲ್ಲೆಲ್ಲಿ ನೋಡ್ಬೇಕಂತೀರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅವರು. ಆಯ್ತಾ? ನೋಡ್ಕೊಂಬನ್ನಿ, ಕೈ ಕೊಡಿ. ದೇವರನ್ನ ನೋಡುವಂತ ಉತ್ಸಾಹದಲ್ಲಿ ಎಷ್ಟೊಂದು ಭಾವಪರವಶರಾಗಿ ಕುಣಿತಾ ಇದ್ದಾರೆ. ಆ ಶ್ರೀಕೃಷ್ಣ ಇವರೆಲ್ಲರ ಆಸೆಯನ್ನ ಈಡೇರಿಸಲಿ ಅಂತ ಪ್ರಾರ್ಥಿಸೋಣ. ಹರೇ ರಾಮ ಹರೇ ಹರೇ ರಾಮ. ದೇವರನ್ನ ಪ್ರಾರ್ಥಿಸಿದ್ದು ಆಯ್ತು, ಹಾಗೇನೆ ಇಲ್ಲಿಯ ರುಚಿಯಾದ ಭೋಜನವನ್ನ ಸವಿದದ್ದೂ ಆಯ್ತು. ಈ ತಂಡ ಇಸ್ಕಾನ್ ಭೇಟಿಯಿಂದ ಧನ್ಯವಾಗಿದೆ. ಇಲ್ಲಿ ನೋಡಿ, ಈ ಇಸ್ಕಾನ್ ಮಂದಿರದ ದಾಸರು ಕೂಡ ಸಂತಸಗೊಂಡಿದ್ದಾರೆ. ನಾನಿವತ್ತು ನಿಮಗಾಗಿ ಕಾರ್ಯಕ್ರಮವನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿ ಕೆಲವು ಪಾರ್ಟಿಸಿಪೆಂಟ್ಸು ಬೆಳಗಾವಿನಿಂದ ಬಂದಿದ್ದಾರೆ. ಅವರ ಮುಗ್ಧ ಭಕ್ತಿ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಪಡೆದ ಈ ತಂಡ ಈಗೆಲ್ಲಿಗೆ ಹೊರಟಿದೆ? ಇದು ವಿಧಾನಸೌಧ. ಆತ್ಮೀಯರೇ, ನೀವು ವೋಟ್ ಹಾಕಿ ಆಯ್ಕೆ ಮಾಡಿ ಕಳಿಸಿದವರು ಇಲ್ಲಿ ಬಂದು ಅಧಿಕಾರ ನಡೆಸ್ತಾರೆ. ಈ ರಾಜರನ್ನ ನೀವೇ ಅಲ್ವಾ ಕಳಿಸಿದ್ದು? ಇದು ಕರ್ನಾಟಕದ ಉಚ್ಚ ನ್ಯಾಯಾಲಯ. ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗವಾದ ನ್ಯಾಯಾಂಗದ ಶಕ್ತಿ ಕೇಂದ್ರವಿದೆ. ಈ ಆಸೆ ಚಿಕ್ಕ ಆಸೆ ಆದರೂ ಇದು ನಮ್ಮ ಹಿರಿಯರ ಆಸೆ. ಇಲ್ಲಿ ಅವರ ಆಸೆಯನ್ನ ಈಡೇರಿಸಿದ್ವಿ. ಭೂಮಿಕಾಳ ಆಸೆ ಈಡೇರಿಸಲು ಶಿವಣ್ಣ ಒಬ್ಬರು ಪ್ರತಿಭಾನ್ವಿತ ಅತಿಥಿಗಳನ್ನು ಕರೆಸಿದ್ದಾರೆ. ಅವರು ಶ್ರೀಧರ್, ಭರತನಾಟ್ಯಂನ ಮಹಾನ್ ಸಾಧಕ. ಬನ್ನಿ, ಭೂಮಿಕಾಳೊಂದಿಗಿನ ಈ ಆಶ್ಚರ್ಯಕರ ಕ್ಷಣಗಳನ್ನು ಸವಿಯೋಣ. ಭೂಮಿಕಾ ಆಸೆ ಪಟ್ಟಾಗೆ ಶ್ರೀಧರ್ ಸರ್ ಫೋನ್ ಮಾಡಿದ್ದೆ. ಅವರು ಬರ್ತೀನಿ ಒಪ್ಕೊಂಡಿದ್ದಾರೆ. ಅವ್ರು ಬರೋಕ್ಕೂ ಮುಂಚೆ ಭೂಮಿಕಾ ಹೇಳ್ತಿದ್ರು, ಅವರ ತಂದೆ ತಾಯಿ ಹೇಳ್ತಿದ್ರು ಬೇರೆ ಬೇರೆ ಟ್ಯಾಲೆಂಟ್ಸ್ ಎಲ್ಲ ಇದೆ ಅಂತ. ಏನು ಟ್ಯಾಲೆಂಟ್ಸ್ ಇದೆ ಅಂತ ಅವ್ರ ಬಾಯೆಲ್ಲ ಕೇಳೋಣ. ಭೂಮಿಕಾ, ಹೇಳಮ್ಮ, ಬೇರೆ ಏನೇನು ಗೊತ್ತು? ಹಾಡ್ತೀಯಂತಲ್ಲ ನೀನು? ಒಂದು ಹಾಡು ಹೇಳು ನೋಡೋಣ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಬಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಇದೇ ರೀತಿ ಜಾಲಿಯಾಗಿರ್ಬೇಕಮ್ಮ. ಯಾಕೆ ಕಣ್ಣೀರು ಹಾಕಬಾರ್ದು? ಇನ್ನು ಕಣ್ಣೀರು ಹಾಕೋ ಕಾಲ ಮುಗೀತು. ಓಕೆ, ಯಾರು ನಿನ್ನ ಕ್ಲೋಸ್ ಫ್ರೆಂಡ್ ಯಾರು? ಶ್ರೀನಿವಾಸ. ಶ್ರೀನಿವಾಸ, ಅವ್ರಿಗೆ ಹೇಳು, ಒಂದು ಹಾಯ್ ಹೇಳು. ಶ್ರೀನಿವಾಸ ಹಾಯ್ ಅಂತೇಳಿ. ಶ್ರೀನಿವಾಸ ಹಾಯ್. ಹಾಯ್. ಓಕೆ, ಸೊ ಶ್ರೀಧರ್ ಅವರ ಕರೆನಾ? ಸೊ ಲೆಟ್ಸ್ ವೆಲ್ಕಮ್ ಶ್ರೀಧರ್ ಸರ್.
ಹೆಸರು ಭೂಮಿಕಾ ಅಂತ ಸರ್. ತೀರ್ಥಯಾತ್ರೆಗೆ ಹೋಗಿದ್ರಂತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೆ ಅದು ಲೆಫ್ಟ್ಲಿ ಸಿಕ್ಕಾಕೊಂಡು ಆ ಕಾಲು ಹೋಗಿರೋದು. ಸೊ ಐ ಥಿಂಕ್ ದಟ್ ಗರ್ಲ್ ಹಸ್ ಫಾಟ್ ಲೈಫ್ನ ಫೈಟ್ ಮಾಡಿ ನಾ ಏನಾದ್ರು ಸಾಧಿಸ್ಬೇಕು. ಅವ್ರು ಅದಕ್ಕೆ ಅವ್ರ ಪ್ಯಾರೆಂಟ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಸೊ ಅವ್ರಿಗೊಂದು ಆಸೆ ಏನಂದರೆ ಒಂದು 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 ಭರತನಾಟ್ಯಂ ಡ್ಯಾನ್ಸರ್ ಜೊತೆ ಒಂದು ಸ್ಮಾಲ್ ಮೂಮೆಂಟ್ ಮಾಡಬೇಕು ಅನ್ನೋದು ಒಂದು ಆಸೆ. ನಮಗೆ ಫಸ್ಟ್ ನೆನಪಾಗಿದೆ ನಿಮ್ಮ ಹೆಸರು. ಯಾಕಂದರೆ ನಾನು ಇನ್ನೂ ಆ್ಯಕ್ಟಿಂಗ್ ಬಂದಿರಲಿಲ್ಲ ಅವರು. ನಾನು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಅಮೃತಗಳಿಗೆ ನಿಮ್ಮ ಹತ್ರ ಹೇಳಿದ್ದೆ. ಐ ಸಾ ಇನ್ ಮೈಸೂರು ನೋಡಿದ್ದೆ. ಐ ಸೀನ್ 4 times ಆ ಫಿಲಮ್. ನಿಜವಲ್ಲ ಅವತ್ತು ನೋಡಿದಾಗ ಐ ಬಿಕಮ್ ಯೋರ್ ಫ್ಯಾನ್. ಯಾಕೆ ಫಸ್ಟ್ ಟೈಮ್ ಆ ಹುಡುಗಿ ಹಿಂಗೆ ಹೇಳಿದ ತಕ್ಷಣ ನಾನು ಫಸ್ಟ್ ಜ್ಞಾಪಕ ಬಂದಿದೆ ನಿಮ್ಮ ಹೆಸರು. ತುಂಬ ಆಶ್ಚರ್ಯ ಆಗ್ತಾ ಇದೆ. ಈ ಥರ ಈ ಜೀವನದಲ್ಲಿ ಆಘಾತ ಆಗೋದು ಅನ್ನೋದು ಒಂದು ಹಂತ, ಆದರೆ ಅದರಿಂದ ಎಷ್ಟೋ ಜನ ಖಿನ್ನತೆ, ಡಿಪ್ರೆಷನ್ನು, ನಮ್ಮ ಲೈಫ್ ಇಲ್ಲಿಂದ ಕೊಲ್ಯಾಪ್ಸ್ ಆಗೋಯ್ತು, ನಾವಿನ ಜೀವನದಲ್ಲಿ ನೀನೇನು ಮಾಡೋಕ್ಕಾಗಲ್ಲ ಅನ್ನೋಂಥ ಹಂತಕ್ಕೆ ಬರ್ತಾರೆ. ಆದರೆ ಆ ಆಘಾತದಿಂದ ನಾವು ಮೇಲಕ್ಕೆ ಬರ್ಬೋದು, ನಮ್ಮ ಜೀವನದ ಒಂದು ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಹಂತಗಳನ್ನು ಹೋಗ್ಬೋದು ಅನ್ನೋಂಥದ್ದು ಇದೆಯಲ್ಲ, ಆ ಒಂದು ಛಲ ಅದು ಭಾಳ ಆಶ್ಚರ್ಯ. ಅದು ಮಗುಗೆ ಆಗಿರೋದಂತೂ ಅದು ತುಂಬ ಕಷ್ಟ. ಅದು ತುಂಬ ಸಂತೋಷಪ್ಪ. ನೀ ಡಾನ್ಸ್ ಮಾಡಬೇಕು ಅಂತ ನಿಂಗೆ ಮನಸ್ಸಲ್ಲಿ ಇರೋದೇ ತುಂಬ ಸಂತೋಷ ಆಯ್ತು ನನಗೆ. ಕಲಿತಾ ಇದೆಯಾ ಈಗ ನೀನು? ಯಾರ ಹತ್ರ ಕಲಿತಿದ್ಯಾ? ಕಾವೇರಿ ಕಲಾ ಪರೀಕ್ಷೆಯಲ್ಲಿ. ಹೌದಾ? ಎಷ್ಟು ದಿನದಿಂದ ಕಲಿತಿದ್ಯಾ? 4 ವರ್ಷದಿಂದ. ಹೌದಾ? ವೆರಿ ಗುಡ್, ವೆರಿ ಗುಡ್. ಸೊ ಶಿ ವಾಂಟ್ಸ್ ಟು ಡೂ ಸಮ್ ಸ್ಮಾಲ್ ಮೂಮೆಂಟ್ಸ್ ವಿತ್ ಯು. ಜೊತೆ ಸ್ವಲ್ಪ ಮಾಡಬೇಕು. ಆಮೇಲೆ ಅದ್ರಲ್ಲಿ ನನಗೊಂದು ಇನ್ನೊಂದು ಇದಿದೆ. ಐ ಥಿಂಕ್ ಆಫ್ಟರ್ ಶಿ ಡ್ಯಾನ್ಸಸ್ ಐ ಜಸ್ಟ್ ರಿಕ್ವೆಸ್ಟ್ ಯು ಟು, ನಾನೊಂದು ರಿಕ್ವೆಸ್ಟ್ ಇದೆ, ಒಂದು ಆಸೆ ಇದೆ, ಐ ಟೆಲ್ ಯು ಆಫ್ಟರ್. ಬಟ್ ಅದಕ್ಕೆ ಮುಂಚೆ ಲೆಟರ್ ಶೋ ದ ಪರ್ಫಾರ್ಮೆನ್ಸ್ ವಿತ್ ಯು. ಈವನ್ ವಿ ವುಡ್ ಲವ್ ಟು ಸಿ ವಿತ್ ಯು ದಟ್ ಸ್ಮಾಲ್ ಕಿಡ್. ನೀವಿಬ್ರು ಹೆಂಗೆ ಮಾಡ್ತೀರಿ ನೋಡೋಣ ಜೊತೆ. ಸೊ ಲೆಟ್ಸ್ ವಾಚ್ ದ ಡ್ಯಾನ್ಸ್. ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ, ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಕುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಂದ ಕರುಗಳ ಮಂದೆ ಮಂದೆಯಲಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ಮನಸ್ಸಿಂದ ಮಾಡ್ತಾ ಇದ್ದಾಳೆ ಅಷ್ಟೇ, ದೇಹದಿಂದ ಮಾಡೋದಲ್ಲ. ಇಟ್ಸ್ ಓನ್ಲಿ ಸೋಲ್ ಡಾನ್ಸಿಂಗ್. ತುಂಬ ಸಂತೋಷ ಅಮ್ಮ, ತುಂಬ ಸಂತೋಷ ಆಯಿತು. ವಂಡರ್ಫುಲ್, ವಂಡರ್ಫುಲ್. ಚಿಕ್ಕ ವಯಸ್ಸಿಗೆ ಈ ಥರ ಇರೋದು ತುಂಬ. ಅದಕ್ಕೆ ಶ್ರೀಧರ್ ಒಂದು 2 ಸ್ಟೆಪ್ ಹತ್ರ ನೀವು ಒಂದು ಮಾಡಿ ನನಗೂ ನೋಡೋಕೆ ಆಸೆ. ಯಾ ಪ್ಲೀಸ್, ವಿ ವುಡ್ ಲವ್ ಟು ಸಿ 1-2 ಸ್ಟೆಪ್ಸ್ ಆಫ್ ಯರ್ಸ್. ಏನವಾ ನಿಂಗೆ ಇಷ್ಟ ಅಲ್ವಾ? ಹಾಂ. ದಳ್ಳಂಗು ತಕ್ಕ ದಿಗ್ಗು ತಕ್ಕ ದಿಂಗಿಣ್ಣ ತೊಮ್ ತದಣ ದಣತ ದಣ ತದ್ದೀನು ತದಿಮಿತ ತಜಂ ತರಿತ ದಣಂ ತರಿತ ಗದಿಂ ತರಿ ತಾಗ ತಜಂ ತರಿ ದಂಡಂ ತರಿ ಗದಿಂ ತರಿ ತಕಿಟ ತದಣ ದಣತ ದಣ ತಾಗ ತಜಂ ತರಿ ದಂಡಂ ತರಿ ಗದಿಂ ತರಿ ತಕಿಟ ತದಣ ದಣ ತತ ದಣ ತತ ಜಣು ತತ ದಿಮಿ ತತ ದಣತ ಜಣುತ ದಿಮಿ ತತ ದಿಂಗಿಣ್ಣ ತೊಮ್ತ ದಿಂಗಿಣ್ಣ ತೊಮ್ತ ದಿಂಗಿಣ್ಣ ತೊಮ್.
ಖುಷಿ ಆಯಿತು ಶ್ರೀಧರ್ ಅವರು ಬಂದು ನೀವು ಮಗುಗೋಸ್ಕರ ಒಂದು ಸ್ಮಾಲ್ ಬಿಟ್ ಮಾಡಿದ್ರು. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ನಂದೊಂದು ಆಸೆ ಅಂತ ಹೇಳಿದ್ನಲ್ಲ, ಏನಿಲ್ಲ ನಿಮ್ಮ ಇದರಲ್ಲಿ ಸಾಕಷ್ಟು ಸ್ಟೂಡೆಂಟ್ ಇರ್ತಾರೆ. ನಂದು ಆಸೆ ಅಂದರೆ ಈ ಮಗು ಯಾಕೆ ನಿಮ್ಮ ಶಿಷ್ಯಲ ತಗೋಬಾರ್ದು. ಖಂಡಿತ. ಯಾಕಂದರೆ ಅವಳಿಗೆ ಏನು ಬೇಕು, ಯಾವ ಹಂತದಲ್ಲಿ ಯಾವ ಥರ ಗೈಡೆನ್ಸ್ ಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ. ಸೊ ನಾನು ಯಾವಾಗ ನಿನಗೆ ಆ ಥರ ಟೈಮ್ ಸಿಗುತ್ತೋ ಕಲಿಬೇಕು ಅಂತ ನಿನಗಾಗುತ್ತೆ, ಅಪ್ಪ ಅಮ್ಮನ ಜೊತೆ ನೀವು ಇಲ್ಲಿ ಬಂದು ನಮ್ಮ ಆ ಥರ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕಲಿಬೋದು. ಖಂಡಿತ. ತುಂಬ ಥ್ಯಾಂಕ್ಸ್ ವೆರಿ ನೈಸ್. ಸೊ ಬೆಂಗಳೂರು ಉದ್ಯಾನ ನಗರಿ ಎಂದೇ ಖ್ಯಾತಿ ಪಡೆದಿದೆ. ಇಲ್ಲಿರುವ ವೃಕ್ಷ ಸಮೂಹ, ಸುಂದರ ಉದ್ಯಾನವನಗಳು ಬೆಂಗಳೂರಿಗೆ ಈ ಹೆಸರನ್ನ ತಂದುಕೊಟ್ಟಿವೆ. ಸರ್ಕಾರವು ಕೂಡ ಹೊಸ ಉದ್ಯಾನವನಗಳನ್ನು ನಿರ್ಮಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗಿದ್ದರೆ ಈ ಉದ್ಯಾನವನಗಳು ಸಾರ್ವಜನಿಕರಿಗೆ ಎಷ್ಟು ಉಪಯುಕ್ತವೆಂದು ಅವರಿಂದಲೇ ಕೇಳೋಣ ಬನ್ನಿ. ಮೊದಲನೇದಾಗಿ ಸಾರ್ವಜನಿಕರೇ ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಸಾರ್ವಜನಿಕರಿಂದನೇ ಇದನ್ನ ಹೋಗ್ಲಾಡಿಸ್ಬೇಕು. ಈ ಪಾರ್ಕ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿಯೋದು, ತಿಂಡಿ ತಿಂತಕ್ಕಂಥದ್ದು, ಗುಟ್ಕಾಗಳು ಅವು ಇವು ಎಸೆಯೋದ್ರಿಂದನೇ ಜಾಸ್ತಿ ಆಗುತ್ತೆ. ತಿರ್ಗಾ ನಾವೇ ಬೈತೀವಿ, ತಿರ್ಗಾ BBMP ಅವ್ರನ್ನ ಬೈತೀವಿ. BBMP ಅವ್ರು ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಪಕ್ಕದಲ್ಲಿ ಇದು ರಸ್ತೆ ಇದೆ, ಮಾಲ್ ಇದೆ, ಎಲ್ಲ ಗಲೀಜಾಗತ್ತೆ, ಹೊಗೆ ಎಲ್ಲ ಬರುತ್ತೆ. ಅಂದರೆ ಪರಿಸರ ಎಲ್ಲ ಇದು ಪಾರ್ಕಲ್ಲಿ ಕೂತ್ಕೊಳ್ಳೋ ಜನಗಳಿಗೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಇದರ ಪ್ಲೇ ಗ್ರೌಂಡ್ ಇದೆ, ಅದನ್ನು ಒಳ್ಳೆ ಚೆನ್ನಾಗಿ ಇದು ಮಾಡಬೇಕು. ಇದನ್ನು ಮಾಡಿ ರೋಡ್ಗಳೆಲ್ಲ ಕ್ಲೀನ್ ಮಾಡಿ ಜನಗಳಿಗೆ, ವಯಸ್ಸಾದವ್ರಿಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಅನುಕೂಲ ಮಾಡಿಕೊಡ್ಬೇಕು. ನಿಜಕ್ಕೂ ಸಾರ್ವಜನಿಕರು ಉದ್ಯಾನವನಗಳ ಬಗ್ಗೆ ಖುಷಿಯಾಗಿದ್ದಾರೆ. ಆದರೆ ಕೆಲವು ಜನರಿಗೆ ಮಾತ್ರ ಉದ್ಯಾನವನಗಳ ಮಹತ್ವದ ಅರಿವೇ ಇಲ್ಲ. ಇಲ್ಲಿ ನೋಡಿ ಹೇಗೆ ಎಲೆಗಳನ್ನು ಹರಿತಾ ಇದ್ದಾರೆ, ಟೊಂಗೆಗಳನ್ನ ಮುರಿತಾ ಇದ್ದಾರೆ, ಹೂಗಳನ್ನ ಕೀಳ್ತಾ ಇದ್ದಾರೆ, ತನ್ಮೂಲಕ ಗಿಡಗಳನ್ನ ಹೇಗೆ ಹಾಳು ಮಾಡ್ತಾ ಇದ್ದಾರೆ ಅಂತ. ಬನ್ನಿ, ಇವರು ಯಾಕೆ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಕೇಳೋಣ. ಸಾರಿ ಸರ್, ಅದು ಗೊತ್ತಾಗಿಲ್ಲ, ತಗೊಂಡು ಬನ್ನಿ ಸರ್. ಹೂ ನೋಡಿದ್ರೆ ಚೆನ್ನಾಗಿತ್ತು ಸರ್, ಅದಕ್ಕೋಸ್ಕರ ತಗೊಂಡು ಬನ್ನಿ. ಕೇವಲ ಗಿಡಗಳನ್ನ ಹಾಳು ಮಾಡೋದಷ್ಟೇ ಅಲ್ಲ, ಕಂಡಲ್ಲಿ ಉಗುಳೋದು, ಮೂತ್ರ ವಿಸರ್ಜನೆ ಮಾಡೋದು, ಹೀಗೆ ನಾನಾ ಬಗೆಯಿಂದ ಒಂದು ಸುಂದರ ಪರಿಸರವನ್ನ ಇವರೆಲ್ಲ ಹೇಗೆ ಹಾಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಉಳಿದವರ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಕನಿಷ್ಠ ಕಾಳಜಿಯೂ ಇವರಲ್ಲಿಲ್ಲ. ಇಲ್ಲಿ ನೋಡಿ, ಇರುವೆಗಳ ಸಾಲಿನಂತೆ ತರೇವಾರಿ ವಾಹನಗಳು. ದಿನದಿಂದ ದಿನಕ್ಕೆ ರಸ್ತೆಗಿಳಿಯುವ ವಾಹನಗಳ ಸಂಖ್ಯೆ ಹೆಚ್ಚುತ್ತಾನೇ ಇವೆ. ಇವು ಉಗುಳುವ ಕಾರ್ಬನ್ ಡೈಆಕ್ಸೈಡ್ ಅದೆಷ್ಟು ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಿದೆ. ಇದರಿಂದ ಉಂಟಾಗುವ ನೈಸರ್ಗಿಕ ಅಸಮತೋಲನಕ್ಕೆ ತಡೆಯೊಡ್ಡಬೇಕಾದ್ರೆ ಹೆಚ್ಚೆಚ್ಚು ಗಿಡಗಳನ್ನು ನೆಡಬೇಕು, ಉದ್ಯಾನವನಗಳನ್ನು ನಿರ್ಮಿಸಬೇಕು. ಅಂದಹಾಗೆ ಅದೆಲ್ಲ ಕೇವಲ ಸರ್ಕಾರದ ಕೆಲಸ ಎಂಬ ನಿರ್ಲಿಪ್ತ ಧೋರಣೆಯಿಂದ ಹೊರಬಂದು ಸಾರ್ವಜನಿಕರು ತಮ್ಮ ಕರ್ತವ್ಯ ಪ್ರಜ್ಞೆ ಮೆರಿಬೇಕು. ಯಾವುದಾದರೂ ಆಚರಣೆ ಅಂದರೆ ಹುಟ್ಟು ಹಬ್ಬ ಇರಲಿ, ಮದುವೆ ಸಮಾರಂಭ ಇರಲಿ, ಇದಕ್ಕಾಗಿ ಮಾಡುವ ದುಂದು ವೆಚ್ಚಕ್ಕಿಂತ ಒಂದೊಂದು ಗಿಡವನ್ನ ನಿಮ್ಮ ಹತ್ತಿರದ ಉದ್ಯಾನದಲ್ಲಿ ನೆಡುವ ಮೂಲಕ ಅದನ್ನ ಅರ್ಥಪೂರ್ಣವಾಗಿ ಆಚರಿಸಬಹುದಲ್ವಾ? ಈ ನಾಗರಿಕ ಪ್ರಜ್ಞೆಯಿಂದ ಹೀಗೆ ನಮ್ಮ ಸುತ್ತಮುತ್ತಲೂ ಹಸಿರನ್ನ ಬೆಳೆಸುವುದರ ಮೂಲಕ ನಮ್ಮ ಪರಿಸರ ಹಾಗೆ ನಮ್ಮ ದೇಶವನ್ನ ನೈಸರ್ಗಿಕ ಮಾಲಿನ್ಯದಿಂದ ಸಂರಕ್ಷಿಸಬಹುದು. ಬನ್ನಿ, ಎಲ್ಲರೂ ಕೈಜೋಡಿಸೋಣ, ಹಸಿರು ಸಿರಿಯ ನಿರ್ಮಾಣಕ್ಕೆ ಮುಂದಾಗೋಣ.